ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೈಮಾ ಪ್ರಿಯರಿಗೆಲ್ಲ ಒಂದು ಸ್ಪೆಷಲ್ ಕೈಮಾ ಉಂಡೆ ಸಾರಿನ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅರ್ಧ ಕೆಜಿಯಷ್ಟು ಮಟನ್ ಕೈಮಾವನ್ನು ತಗೊಂಡು ಬಂದಾಗ ಅದಕ್ಕೆ ಯಾವ ರೀತಿಯಾಗಿ ಸರಿಯಾದ ಅಳತೆಯಲ್ಲಿ ಎಲ್ಲ ಮಸಾಲೆ ಸಾಮಗ್ರಿಗಳನ್ನ ಹಾಕಿ ಪರ್ಫೆಕ್ಟ್ ಕೈಮಾ ಉಂಡೆ ಸಾರನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದ ವಿಶೇಷ. ನೀವು ಈ ಕೈಮಾ ಉಂಡೆ ಸಾರನ್ನು ಅನ್ನದ ಜೊತೆಗೆ ಚಪಾತಿ, ರೊಟ್ಟಿ, ದೋಸೆ ಯಾವುದ್ರ ಜೊತೆಗೆ ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಒಳ್ಳೆ ಅದ್ಭುತವಾಗಿ ಬರುತ್ತೆ ಮತ್ತು ಕೈಮಾ ಉಂಡೆ ಕೂಡ ಒಡೆಯೋದೇ ಇಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನು ಮಾಡೋದಕ್ಕೆ ನಾನು ಎಲ್ಲ ಸಾಮಗ್ರಿಗಳನ್ನ ತೊಗೊಂಡಿದ್ದೀನಿ. ಅರ್ಧದಷ್ಟು ತೆಂಗಿನಕಾಯಿ, ಅಂದರೆ ತೆಂಗಿನಕಾಯಿ ಒಡೆದಾಗ ಸಣ್ಣ ಭಾಗ ಸಿಗುತ್ತಲ್ಲ ಅದನ್ನು ನಾನು ಕತ್ತರಿಸಿ ಇಟ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು 1 ಚಮಚದಷ್ಟು ನಾನು ಶುಂಠಿಯನ್ನು ತೊಗೊಂಡಿದ್ದೀನಿ. 2 ಚಮಚದಷ್ಟು ಧನಿಯಾ ತಗೊಳ್ಬೇಕಾಗುತ್ತೆ. ಅರ್ಧ ಇಂಚಷ್ಟು ಚಕ್ಕೆ ಬೇಕಾಗುತ್ತೆ. 8 ರಿಂದ 10 ಲವಂಗ ತಗೊಳ್ಳಿ. ಹಾಗೆಯೇ 3 ಏಲಕ್ಕಿ ಮತ್ತು 2 ರಿಂದ 3 ಚಮಚದಷ್ಟು ಹುರ್ಗಡ್ಲೆನ ಕೂಡ ನಾನು ತೊಗೊಂಡಿದ್ದೀನಿ ಮಧ್ಯದಲ್ಲಿ. ಈಗ ಎಲ್ಲವನ್ನ ನಾವು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿಯನ್ನು ಕೂಡ ಹುರಿದ್ಬಿಟ್ಟು ರುಬ್ಬೋದಿಕ್ಕೆ ತೊಗೊಳ್ಬೇಕು. ಅರ್ಧ ಕೆಜಿಯಷ್ಟು ಮಟನ್ ಕೈಮಾವನ್ನು ತೊಗೊಂಡಿದ್ದೀನಿ. ಜೊತೆಗೆ 2 ಮಟನ್ ಪೀಸಸ್ ಕೂಡ ಇದೆ. ಈಗ ಈ ಮಟನ್ ಕೈಮಾಗೆ ಯಾವ ರೀತಿ ಮಸಾಲೆ ಮಿಕ್ಸ್ ಮಾಡಿ ರುಬ್ಕೊಳ್ಳೋದು ಅಂತ ಕೂಡ ನಾನೀಗ ತೋರಿಸ್ತೀನಿ. ಮೊದಲಿಗೆ ಈಗ ತೋರಿಸಿರುವಂಥ ಎಲ್ಲ ಪದಾರ್ಥಗಳನ್ನ ನಾನು ಒಂದೊಂದೇ ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನೀರನ್ನು ಹಾಕ್ದಲ್ಲೇ ನಾವು ಹಾಗೇನೆ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ, ಯಾಕೆಂದರೆ ಕೈಮಾಗ್ ಮಸಾಲೆ ಸೇರಿಸೋವರೆಗೂ ನೀರು ಹಾಕಿ ರುಬ್ಬೋದು ಬೇಡ. ಈಗ ಹಾಗೇನೆ ರುಬ್ಕೊಳ್ಳೋಣ. ತೋರಿಸಿರುವಂಥ ಪ್ರತಿಯೊಂದು ಪದಾರ್ಥಗಳನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮ್ಯಾಟೊ ಹಾಕಿಲ್ಲ. ಈಗ ನೋಡಿ ತರಿಯಾಗಿ ರುಬ್ಕೊಂಡು ಆಗಿದೆ. ಈಗ ಈರುಳ್ಳಿಯನ್ನು ಕೂಡ ಎಣ್ಣೆಯಲ್ಲಿ 2 ಚಮಚ ಎಣ್ಣೆ ಹಾಕಿ ಕೆಂಪಗೆ ಹುರಿದ್ಬಿಟ್ಟು ಈರುಳ್ಳಿಯನ್ನು ಕೂಡ ಹಾಕೊಳ್ಬೇಕಾಗುತ್ತೆ. ಈರುಳ್ಳಿನ ಈ ರೀತಿಯಾಗಿ ಹುರಿದು ಹಾಕಿದ್ರೇ ಸಾರಿನ ರುಚಿ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಇಷ್ಟರ ಮಟ್ಟಿಗೆ ಹುರ್ಕೊಂಡ್ರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಈರುಳ್ಳಿಯನ್ನು ಕೂಡ ಹಾಕೊಳ್ಳೋಣ. ಈರುಳ್ಳಿನೇ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ನೀವು ಮಸಾಲ ಪೇಸ್ಟ್ನ ಹಾಗೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಕೂಡ ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ರುಬ್ಬಿ ಆದಮೇಲೆ ಈ ರೀತಿಯಾಗಿ ಪೇಸ್ಟ್ ರೆಡಿ ಆಗಿದೆ. ಈ ನೀರು ಹಾಕ್ದಲ್ಲೇ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲ ಪೇಸ್ಟ್ನ 3 ಚಮಚದಷ್ಟು ನಾವು ಮಟನ್ ಕೀಮಾಲಿ ಸೇರಿಸ್ಕೊಂಡ್ಬಿಡೋಣ. 3 ಚಮಚ ಹಾಕೊಂಡ್ರೆ ಸಾಕು. ಇನ್ನು ಉಳಿದಿರೋ ಮಸಾಲೆಗೆ ನಾನು 2 ಟೊಮ್ಯಾಟೊ ಹಾಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸಣ್ಣಗೆ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ಸಾರಿಗೆ. ನೋಡಿ ಸಾರಿಗೆ ಮಸಾಲೆ ರೆಡಿ ಆಗಿಬಿಟ್ಟಿದೆ. ಈ ಮಸಾಲ ಪೇಸ್ಟ್ನ ನಾನು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಈಗ ಕೈಮಾಗೆ ನಾನು 3 ಚಮಚದಷ್ಟು ಒಣ ಮಸಾಲೆಯನ್ನು ಹಾಕೊಂಡಿದ್ದಲ್ಲ, ಇದ್ರ ಜೊತೆಗೆ ಇದಕ್ಕೆ ಅರ್ಧ ಚಮಚದಷ್ಟು ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕೊಳ್ಳೋಣ. 1/4 ಚಮಚದಷ್ಟು ಅರಿಶಿನ, ಹಾಗೆಯೇ 1.5 ಚಮಚದಷ್ಟು ಖಾರದ ಪುಡಿ ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇನ್ನು ಖಾರ ಬೇಕಂದ್ರೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿ ಹಸಿಮೆಣಸಿಕಾಯಿ ಕೂಡ ಹಾಕೊಳ್ಬೋದು. ಅರ್ಧ ಕಪ್ನಷ್ಟು ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ. ಈಗ ಎಲ್ಲವನ್ನ ಚೆನ್ನಾಗಿ ಮಸಾಲೆ, ಕೈಮಾ, ಉಪ್ಪು, ಖಾರ ಎಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕೈನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಮಿಕ್ಸರ್ನಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಬೋದು. ನೀವು ಸಣ್ಣ ಜಾರ್ನ ತಗೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡಿರೋಂಥ ಈ ಮಿಶ್ರಣವನ್ನು ನಾವು 3 ಭಾಗಗಳನ್ನಾಗಿ ಮಾಡಿಕೊಂಡ್ರೆ 3 ಟ್ರಿಪ್ನಲ್ಲಿ ನಾವು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ತುಂಬ ಹೊತ್ತು ರುಬ್ಬೋದಕ್ಕೆ ಹೋಗಬೇಡಿ. ಜಸ್ಟ್ ಆಫ್ ಆನ್ ಮಾಡ್ಕೊಳ್ತಾ ಕೇವಲ 5 ಸೆಕೆಂಡ್ಗಳ ಕಾಲ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ನೋಡಿ ನಾನೀಗ 3 ಭಾಗ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಚಿಕ್ಕ ಮಿಕ್ಸರ್ ಜಾರ್ನಲ್ಲಿ ರುಬ್ಕೊಳ್ತಾ ಇದ್ದೀನಿ. ಕೇವಲ 5 ಸೆಕೆಂಡ್ಗಳ ಕಾಲ ಆಫ್ ಆನ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿರಬೇಕು. ನಾವು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣ ಪೂರ್ತಿ ಪೇಸ್ಟ್ ಥರನೂ ಮಾಡ್ಕೊಂಡ್ಬಿಡ್ಬೇಡಿ. ಈ ರೀತಿಯಾಗಿದ್ದರೆ ಚೆನ್ನಾಗಿರುತ್ತೆ. ಈಗ ಕೈಮಾ ಉಂಡೆಯನ್ನು ಗ್ರೈಂಡ್ ಮಾಡ್ಕೊಂಡಾಯಿತು. ಸೈಡಿಗೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕೈಗೆ ಎಣ್ಣೆ ಹಚ್ಕೊಂಡು ಉಂಡೆ ಕಟ್ಕೊಂಡ್ರೆ ಈಸಿಯಾಗಿ ಆಗುತ್ತೆ ನಮಗೆ ಉಂಡೆ ಮಾಡ್ಕೊಳ್ಳೋದಕ್ಕೆ. ಕೈಮಾ ಉಂಡೆ ಮಾಡ್ಕೊಳ್ಳೋದು ಸುಲಭ, ತುಂಬಾ ಸುಲಭ. ನೋಡಿ ಈ ರೀತಿಯಾಗಿ ನೀವು ಅರ್ಧ ಕೆಜಿ ಕೈಮಾದಲ್ಲಿ ನೀವು ಏನಿಲ್ಲ ಅಂದರೂ 35 ರಿಂದ 40 ಕೈಮಾ ಉಂಡೆ ಮಾಡ್ಕೊಳ್ಬೋದು. ನೀವು ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡ್ರೆ 30 ಉಂಡೆ ಅಂತೂ ಆರಾಮಾಗುತ್ತೆ. ನಾನು 35 ರಿಂದ 40 ಉಂಡೆಗಳನ್ನ ಅರ್ಧ ಕೆಜಿ ಕೈಮಾದಲ್ಲಿ ಯಾವಾಗಲೂ ಮಾಡ್ಕೊಳ್ತೀನಿ. ಇದೇ ಥರ ಒಂದೇ ಸೈಜ್ನಲ್ಲೇ ಎಲ್ಲ ಕೈಮಾ ಉಂಡೆಗಳನ್ನ ತಯಾರಿಸ್ಕೊಳ್ಳಿ. ಈಗ ಕೈಮಾ ಉಂಡೆ ಕೂಡ ತಯಾರಾಗಿದೆ. ಈಗ ಸಾರು ಮಾಡ್ಕೊಳ್ಳೋದಷ್ಟೇ ಬಾಕಿ. ಹಾಗಾಗಿ ಅಗಲವಾಗಿರುವಂಥ ಕಡಾಯಿನ ತಗೊಳ್ಳೋಣ. ಅದಕ್ಕೆ 3 ಚಮಚ ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ. ಎಣ್ಣೆ ಹಾಕಿದ್ಮೇಲೆ ಒಂದ್ರ ಪಕ್ಕ ನಾವು ಕೈಮಾ ಉಂಡೆಗಳನ್ನ ಇಟ್ಕೊಳ್ತಾ ಹೋಗಬೇಕು. ನೋಡಿ ಈ ಥರ. ಹಾಗೆ ಮಟನ್ ಪೀಸಸ್ ಏನಾದರೂ ತಂದಿದ್ರೆ ಅದನ್ನು ಕೂಡ ಅದರಲ್ಲೇ ಹಾಕೊಂಬಿಡಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಇದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಬೇಡ. ಮತ್ತು 3-4 ನಿಮಿಷಗಳ ಕಾಲ ಆದಮೇಲೆ ಸ್ಪೂನಿಂದ ನೋಡಿ ಪ್ರತಿಯೊಂದು ಕೈಮಾ ಉಂಡೆನ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಳ್ಬೇಕು. ಇದು 1 ಟೈಮ್ ಮಾತ್ರ ಮಾಡಬೇಕಾಗೋದು, ಪ್ರತಿ ಸತಿ ಅಲ್ಲ. ಒಂದ್ಸತಿ ನೀವು ಸ್ಪೂನಿನ ಸಹಾಯದಿಂದ ನೀವು ಫ್ಲಿಪ್ ಮಾಡ್ಕೊಂಡಾದ್ಮೇಲೆ ನೀವು ಕಡಾಯಿನ ಅಲುಗಾಡಿಸಿದ್ರೆ ಸಾಕು, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನಾನು ನಿಮಗೆ ಅದನ್ನು ಕೂಡ ತೋರಿಸ್ತೀನಿ.
ನೋಡಿ ಎಂಥ ಒಳ್ಳೆ ಗೋಲ್ಡನ್ ಕಲರ್ ಬರ್ತಾ ಇದೆ ಅಲ್ಲ. ನೋಡಿ ಈ ರೀತಿಯಾಗಿ ಕಡಾಯಿನ ಅಲ್ಗಾಡಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಈಗ ಅದು 5 ನಿಮಿಷಗಳ ಕಾಲ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಳೋಣ ಮೇಲೆ. ಚೆನ್ನಾಗಾಗುತ್ತೆ ಆಗ ಸಾರಿನ ರುಚಿ. ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಹಾಕೊಳ್ತಾ ಇದ್ದೀನಿ. ಆಗಾಗ ಕಡಾಯಿನ ಅಲ್ಗಾಡಿಸಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಕೈಮಾ ಉಂಡೆನ. ನಿಮಗೆ ಕೈಮಾ ಉಂಡೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ಸುತ್ತಲ್ಲ, ಆಗ ನಾವು ಇದರಲ್ಲಿ ಒಂದು 2 ಚಮಚದಷ್ಟು ಹುಣಸೆ ರಸವನ್ನು ಹಾಕೊಳ್ಳಿ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮತ್ತು 2 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಂಡಿದ್ದೀನಿ. 1 ಚಮಚದಷ್ಟು ಕಲ್ಲುಪ್ಪನ್ನು ಕೂಡ ಹಾಕೊಂಡಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕ ಹಾಗೆ ಉಪ್ಪು ಖಾರ ಹಾಕೊಳ್ಳಿ. ಸಾರಿಗೆ ರುಬ್ಬಿಟ್ಕೊಂಡಿರೋಂಥ ಮಸಾಲ ಪೇಸ್ಟ್ನ ಕೂಡ ಪೂರ್ತಿಯಾಗಿ ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಮಸಾಲ ಪೇಸ್ಟ್ ಹಾಕಿದ್ಮೇಲೆ 1 ಕಪ್ನಷ್ಟು ಬಿಸಿನೀರನ್ನು ಹಾಕಿ ನಾವು ಮಿಕ್ಸ್ ಮಾಡಿಕೊಂಡು ಕಡಾಯಿನ ಇದು ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ನಾವು ಹಾಕ್ಕೊಳ್ಬೇಕಾಗುತ್ತೆ. ಈಗ ಮಸಾಲೆ ಜೊತೆಗೆ ಕೈಮಾ ಉಂಡೆನ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದ್ಸಲಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ನೀರನ್ನು ಸೇರಿಸ್ಕೊಳ್ಬೋದು. ನೀರು ಹಾಕುವಾಗ ಬಿಸಿನೀರನ್ನು ಹಾಕ್ಕೊಳ್ಳಿ, ಆವಾಗ ಕೈಮಾ ಸಾರಿನ ರುಚಿ ತುಂಬ ಚೆನ್ನಾಗುತ್ತೆ ತಣ್ಣೀರು ಹಾಕೋದಕ್ಕಿಂತ. ನಾನು ಕೂಡ ಬಿಸಿನೀರನ್ನೇ ಹಾಕೊಂಡಿರೋದು. ಟೋಟಲಾಗಿ 2 ಕಪ್ನಷ್ಟು ನೀರು ಹಾಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಕೈಮಾ ಸಾರಿಂದು ನೋಡಿಕೊಂಡು ನೀರನ್ನು ಹಾಕೊಳ್ಳಿ. ನೀರನ್ನೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ, ಸರಿ ಇದೆ ಅಂತ ಅನ್ಸೋದಕ್ಕೆ ಇನ್ನು 15-20 ನಿಮಿಷ ಕುದಿಸ್ಬೇಕದು. ಲಿಡ್ನ ಕ್ಲೋಸ್ ಮಾಡಿ 20 ನಿಮಿಷಗಳ ಕಾಲ ಕುದಿಸ್ಬಿಟ್ರೆ ರುಚಿಯಾದ ಮಟನ್ ಕೈಮಾ ಉಂಡೆ ಸಾರು ತಯಾರಾಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಮೇಲೆ ಎಣ್ಣೆ ಕೂಡ ಬಿಟ್ಟಿದೆ, ತುಂಬ ಒಳ್ಳೆ ಸುವಾಸನೆ ಬರ್ತಿದೆ. ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಕೈಮಾ ಉಂಡೆಗಳು ಕೂಡ ಒಂದು ಉಂಡೆ ಕೂಡ ಒಡೆದಿಲ್ಲ. ಸಾರಿನ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಎಲ್ಲದ್ರ ಜೊತೆಗೂ ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಸರಿಯಾದ ಅಳತೆಯಲ್ಲಿ ಮಸಾಲೆಯನ್ನು ತೆಗೆದುಬಿಟ್ಟು ಮಾಡಿದ್ರೆ ಕೈಮಾ ಉಂಡೆ ಸಾರಂತೂ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ನೀವು ಯಾವುದೋ ರೆಸ್ಟೋರೆಂಟಲ್ಲಿ ತಿಂತಾ ಇದ್ದೀರೋ, ಮಿಲಿಟ್ರಿ ಹೋಟೆಲ್ ತಿಂತಾ ಇದ್ದೀರೋ ಅಂತ ನಿಮಗೆ ಅನ್ಸುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ರುಚಿಯಾದ ಸುಲಭವಾದ ಕೈಮಾ ಉಂಡೆ ಸಾರಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮಗೆ ತುಂಬ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಪ್ರಿಯಾಸ್ ರುಚಿ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.